ವೆಹಿಕಲ್ ಗಳಿಗೆ ವೀಲ್ ಅಲೈನ್ಮೆಂಟ್ ಮಾಡಿಸೋದು ಏನಕ್ಕೆ ಅಂತ ಹೇಳಿ, ಕಾರ್ಗೆ 5,000 ಕಿಲೋಮೀಟರ್ಗೆ ಒಂದ್ಸಾರಿ, ಹೆವಿ ವೆಹಿಕಲ್ಸ್ ಆಗಿದ್ರೆ 10,000 ಕಿಲೋಮೀಟರ್ ಒಳಗಡೆಗೆ ಆದಷ್ಟು ಬೇಗ ವೀಲ್ ಅಲೈನ್ಮೆಂಟ್ ನ ಮಾಡಿಸೋದು ತುಂಬಾ ಒಳ್ಳೇದು. ವೀಲ್ ಅಲೈನ್ಮೆಂಟ್ ನ ಯಾಕೆ ಮಾಡಿಸ್ತಾರೆ ಅಂತಂದ್ರೆ, ನಾವು ಓಡಿಸುವಂತ ರಸ್ತೆ ಯಾವಾಗ್ಲೂ ಸಮವಾಗಿರೋದಿಲ್ಲ. ಕೆಲವೊಂದು ರಸ್ತೆಗಳು ಬೇರೆ ಬೇರೆ ರೀತಿಯಲ್ಲಿ ಒಂದು ಹಾನಿಯಾಗಿರ್ತದೆ, ಹಳ್ಳಕ್ಕೆ ಬಿದ್ದಿರ್ತದೆ, ಹಂಸ ಹಾರಿಸಿರ್ತೀವಿ, ಇಲ್ಲ ಹಳ್ಳಕ್ಕೆ ಬಿಟ್ಟಿರ್ತೀವಿ. ಈ ಟೈಮಲ್ಲಿ ಏನಾಗಿರುತ್ತೆ ಅಂದ್ರೆ, ಅಲೈನ್ಮೆಂಟ್ ಆಗಿರುವಂತ ಒಂದು ವೀಲ್ ಏನಾಗಿರ್ತದೆ, ಅಲೈನ್ಮೆಂಟ್ ನ ತಪ್ಪಿಸ್ಕೊಂಡಿರ್ತದೆ, ಅಲೈನ್ಮೆಂಟ್ ಇಂದ ಬೇರೆ ಆಗಿರ್ತದೆ. ಸೊ ಇದ್ರಲ್ಲಿ ಏನಾಗಿರುತ್ತೆ ಅಂದ್ರೆ, ಒಂದು ಇನ್ ಆಗಿರ್ಬೋದು, ಇಲ್ಲ ಔಟ್ ಆಗಿರ್ಬೋದು. ಆಯ್ತಾ, ನಾವು ನಮ್ಮ ಕಣ್ಣಿಗೆ ಅದು ಕಾಣೋದಿಲ್ಲ, ಏನು ಅಲೈನ್ಮೆಂಟ್ ತಪ್ಪಿರೋಂಥದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ನಾವು ಅಲೈನ್ಮೆಂಟ್ ಗೆ ಮಾಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಾಗ ಅವರು ಅದರಲ್ಲಿ ಇರುವಂತ ಒಂದು ಉಪಕರಣಗಳನ್ನ ನೋಡಿ ಅದರಲ್ಲಿ ಅವರು ಅಲೈನ್ಮೆಂಟ್ ನ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ. ಸೊ ಪ್ರತಿ ಒಂದು ವೆಹಿಕಲ್ ಕೂಡ 5,000 ಕಿಲೋಮೀಟರ್ ಒಂದ್ಸಲ ಅಲೈನ್ಮೆಂಟ್ ಮಾಡಿಸೋದು ತುಂಬಾ ಒಳ್ಳೆಯದು. ಅಲೈನ್ಮೆಂಟ್ ಮಾಡಿಸುವಾಗ ಬ್ಯಾಲೆನ್ಸಿಂಗ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಒಂದು ವೀಲ್ ಏನು ರೌಂಡ್ ಶೇಪ್ ಅಲ್ಲಿ ಇರ್ತದೆ, ಯಾವ್ದಾದ್ರು ಒಂದು ಜಾಗದಲ್ಲಿ ಬ್ಯಾಲೆನ್ಸಿಂಗ್ ತಪ್ಪೋಗಿದ್ರೆ ಆ ಜಾಗದಲ್ಲಿ ಬ್ಯಾಲೆನ್ಸಿಂಗ್ ಎಷ್ಟು ಔಟ್ ಹೊಡಿತಾ ಇರ್ತದೆ, ಅದಕ್ಕೆ ತಕ್ಕನಾಗಿರುವಂತ ಒಂದು 25 ಆಗಿರ್ಬೋದು, 30 ಆಗಿರ್ಬೋದು, ಅದನ್ನ ಅವರು ಬ್ಯಾಲೆನ್ಸಿಂಗ್ ಮಾಡಿ ಅಲೈನ್ಮೆಂಟ್ ನ ಮಾಡ್ಕೊಡ್ತಾರೆ. ಸೊ ಪ್ರತಿಯೊಬ್ರು ಕೂಡ ವೀಲ್ ಅಲೈನ್ಮೆಂಟ್ ಮತ್ತೆ ಬ್ಯಾಲೆನ್ಸಿಂಗ್ ನ ಮಾಡಿಸತಕ್ಕದ್ದು. ಯಾಕೆಂದ್ರೆ ಇದರಿಂದನೂ ಕೂಡ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತದೆ. ಯಾಕೆ ಯಾವಾಗ ನಾವು ಬರೀ ಮೈಲೇಜ್ ಬರ್ತಿಲ್ಲ ಅಂತ ಹೇಳಿ ಆಕ್ಸಿಲೇಟರ್ ನ, RPM ನ, ಏರ್ ಫಿಲ್ಟರ್ ನ ಕ್ಲೀನ್ ಮಾಡೋದು ಮಾತ್ರ ನಮ್ಗೆ ಮೈಲೇಜ್ ಗೆ ಉಪಯೋಗ ಆಗೋದಿಲ್ಲ. ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸ್ ಕೂಡ ಮೈಲೇಜ್ ಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಒಂದೇನಂದ್ರೆ, ಆನ್ ವೀಲ್ಸ್ ಅಂತ ಏನಿದೆ, ಇಲ್ಲಿ ನಿಮ್ಗೆ ವೀಲ್ ಬಿಸ್ಲಿಗೆ ಅವಕಾಶ ಇದೆ, ಮತ್ತೆ ಎಲೆಕ್ಟ್ರಿಷಿಯನ್ ಇಲ್ಲೇ ಇದ್ದಾರೆ, ಮೆಕ್ಯಾನಿಕ್ ಇಲ್ಲೇ ಇದ್ದಾರೆ, ವೀಲ್ ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಕೂಡ ಇಲ್ಲೇ ಮಾಡ್ಕೊಡ್ತಾರೆ. ಇದು ಒಂದೇ ಜಾಗದಲ್ಲಿ ನಿಮ್ಗೆ ಎಲ್ಲಾನು ಇರೋದ್ರಿಂದ ಇಲ್ಲಿ ಬಂದ್ರೆ ನಿಮ್ಗೆ ಆದಷ್ಟು ಬೇಗ ಕೆಲಸ ಈಸಿಯಾಗಿ ಆಗುತ್ತೆ. ಸೊ ನಮ್ಮ ವೆಹಿಕಲ್ ಇವಾಗ ನಾವು 3 ತಿಂಗಳಿಂದ ಈ ಆಲ್ ವೀಲ್ಸ್ ಅನ್ನೋದಂತ ವೀಲ್ ಅಲೈನ್ಮೆಂಟ್ ನಮ್ಮ ವೆಹಿಕಲ್ ನ ಕೆಲಸ ಮಾಡುತ್ತಾ ಇರೋದು. ನಾನು ಮೊದಲು ಓಡಿಸಿದಂತ ಗಾಡಿ, ಈಗ ನಾನು ತಗೊಂಡಿರೋಂತ ಗಾಡಿ ನನ್ನ ಟಾಟಾ ಇಂಟ್ರಾ, ಇಲ್ಲೇನೆ ನನ್ನ ವೆಹಿಕಲ್ ನ ಸರ್ವಿಸ್ ಮಾಡಿಸ್ತಾರಂತ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.